ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಅಭಿವೃದ್ಧಿಪಡಿಸಲಾದ ಜೈವಿಕ ಕೀಟನಾಶಕ ಕೃಷ್ಣಪ್ರಭಾ ಬಿವೇರಿಯಾ ಸಿಂಪಡಣೆಯ ದ್ರಾವಣ ತಯಾರಿಸುವ ವಿಧಾನ ಇದು ತಿಳಿದುಕೊಳ್ಳೋಣ. ಕೃಷ್ಣಪ್ರಭಾ ಬಿವೇರಿಯಾ ಒಂದು ಜೈವಿಕ ಕೀಟನಾಶಕ. ಇದರ ಸಿಂಪಡಣೆಯ ದ್ರಾವಣ ತಯಾರಿಕೆಗೆ ಬೇಕಾಗುವ ಸಾಮಗ್ರಿಗಳ ವಿವರ ಇಲ್ಲಿದೆ. 1 ಹೆಕ್ಟರ್ ಪ್ರದೇಶಕ್ಕೆ ಬೇಕಾಗುವ ಕೃಷ್ಣಪ್ರಭಾ ಬಿವೇರಿಯಾ 2.5 ಕಿಲೋಗ್ರಾಂ, ಬೆಲ್ಲ 2.5 ಕಿಲೋಗ್ರಾಂ, ಕಡಲೆ ಹಿಟ್ಟು 2.5 ಕಿಲೋಗ್ರಾಂ ಹಾಗೂ 25 ಲೀಟರ್ ನೀರು. ಮೊದಲು ನೀರನ್ನು 200 ಲೀಟರ್ ಬ್ಯಾರಲ್ಗೆ ಸುರಿಯಬೇಕು. ನಂತರ ಬೆಲ್ಲ, ಕಡಲೆ ಹಿಟ್ಟು ಸೇರಿಸಿ ಚೆನ್ನಾಗಿ ಕದಡಬೇಕು. ತದನಂತರ ಕೃಷ್ಣಪ್ರಭಾ ಬಿವೇರಿಯಾವನ್ನು ಹಾಕಿ ಮತ್ತೊಮ್ಮೆ ಕದಡಬೇಕು. ಚೆನ್ನಾಗಿ ಮಿಶ್ರಣವಾದ ನಂತರ ಒಂದು ತೆಳುವಾದ ಬಟ್ಟೆಯಿಂದ ಮುಚ್ಚಿ ಕಟ್ಟಬೇಕು. ಈ ಮಿಶ್ರಣವನ್ನು ಕನಿಷ್ಠ 3 ದಿನಗಳ ಕಾಲ ಹಾಗೆಯೇ ಬಿಡತಕ್ಕದ್ದು. ಸಾಧ್ಯವಾದಷ್ಟು ಹೆಚ್ಚು ದಿನಗಳ ಕಾಲ ಬಿಡುವುದರಿಂದ ಕೃಷ್ಣಪ್ರಭಾ ಬಿವೇರಿಯಾದ ಫಲಿತಾಂಶ ಇನ್ನಷ್ಟು ಕಂಡುಬರುವ ಸಾಧ್ಯತೆಗಳು ಉಂಟು. ಈ ತರಹದ ಮಿಶ್ರಣವನ್ನು 3 ದಿನಗಳ ನಂತರ 1 ಲೀಟರ್ ಅನ್ನು 20 ಲೀಟರ್ ಸ್ಪ್ರೇ ಪಂಪಿಗೆ ಹಾಕಿ ವಿವಿಧ ಬೆಳೆಗಳಾದ ಟೊಮ್ಯಾಟೊ, ಮೆಣಸಿನಕಾಯಿ, ಹೀರೆಕಾಯಿ, ದ್ರಾಕ್ಷಿ ಹಾಗೂ ಇನ್ನಿತರ ತೋಟಗಾರಿಕೆ ಬೆಳೆಗಳಲ್ಲಿ ಸಿಂಪಡಿಸುವುದರಿಂದ ರಸ ಹೀರುವ ಹಾಗೂ ಕೀಡಿಗಳ ಹಾವಳಿಯನ್ನು ತಡೆಗಟ್ಟುವುದರ ಜೊತೆಗೆ ಉತ್ತಮವಾದ ಬೆಳೆಯ ಬೆಳವಣಿಗೆಯನ್ನು ಕಾಣಬಹುದು. ಇನ್ನು ದ್ರಾವಣ ತಯಾರಿಸುವಲ್ಲಿ ವಿಶೇಷ ಸೂಚನೆಗಳು ತಮ್ಮ ಮುಂದೆ ಇಡಲು ಬಯಸುತ್ತೇವೆ. ಮೊದಲನೆಯದಾಗಿ, ಕೃಷ್ಣಪ್ರಭಾ ಬಿವೇರಿಯಾ ಮಿಶ್ರಣದ ದ್ರಾವಣವು 1 ದಿನದ ನಂತರ ಉಕ್ಕಿ ಹರಿಯುವ ಸಾಧ್ಯತೆ ಇರುತ್ತದೆ. ಆದ್ದರಿಂದ 5 kg ಕೃಷ್ಣಪ್ರಭಾ ದ್ರಾವಣ ಮಾಡಲು 200 ಲೀಟರ್ ಬ್ಯಾರಲನ್ನೇ ಮಾತ್ರ ಉಪಯೋಗಿಸಬೇಕು. ಇನ್ನು ಎರಡನೆಯದಾಗಿ, ಮಿಶ್ರಣದ ಮೇಲ್ಮೈ ದ್ರಾವಣವನ್ನು ಸಿಂಪಡಣೆಗೆ ಉಪಯೋಗಿಸುವುದು ಬಹಳಷ್ಟು ಸೂಕ್ತ. ಇಲ್ಲವಾದಲ್ಲಿ ನಾಜಲ್ ಬ್ಲಾಕ್ ಅಥವಾ ರಂಧ್ರಗಳು ಮುಚ್ಚಿ ಹೋಗುವ ಸಾಧ್ಯತೆ ಹೆಚ್ಚಾಗಿರುತ್ತವೆ. ಇನ್ನು ಕೊನೆಯದಾಗಿ, ಒಂದು ವೇಳೆ ದ್ರಾವಣ ಗಟ್ಟಿಯಾದಲ್ಲಿ ಇನ್ನಷ್ಟು ನೀರನ್ನು ಹಾಕಿ ಮಿಶ್ರಣ ಮಾಡಿದ ದ್ರಾವಣವನ್ನು ಉಪಯೋಗಿಸಬೇಕು. ಎಲ್ಲರಿಗೂ ಧನ್ಯವಾದಗಳು.